ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಬೆಳಗ್ಗೆ ಏಳುವಾಗ ಒಳ್ಳೆ ಫ್ರೆಶ್ ಆಗಿ ಏಳಬೇಕು. ಇಡೀ ದಿವಸ ನಾವು ತುಂಬ ಆಕ್ಟಿವ್ ಆಗಿರಬೇಕು, ತುಂಬ ಹ್ಯಾಪಿ ಆಗಿರಬೇಕು, ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಎಷ್ಟೋ ಸಲ ಏನಾಗುತ್ತೆ, ನಾವು ಏಳುವಾಗಲೇ ನಮ್ಮದು ಎನರ್ಜಿ ತುಂಬ ಡೌನ್ ಆಗಿರುತ್ತೆ ಆ್ಯಂಡ್ ಇಡೀ ದಿವಸ ನಾವು ತುಂಬ ಸ್ಟ್ರೆಸ್ಫುಲ್ ಆಗಿರ್ತೀವಿ. ನಮಗೆ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಇಡೀ ದಿವಸ ಒಂದು ಸುಸ್ತಿರುತ್ತೆ, ಕೆಲವು ಸಲ ಬ್ರೈನ್ ಫಾಗ್ ಇರುತ್ತೆ. ಸೊ ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರುತ್ತೆ. ಎಷ್ಟೋ ಸಲ ಈ ಥರ ಕನ್ಫ್ಯೂಷನ್ಸು, ಈ ಥರ ಸ್ಟ್ರೆಸ್ಸು, ಇಡೀ ದಿವಸ ಆಕ್ಟಿವ್ನೆಸ್ ಕಡಿಮೆ ಆಗಲಿಕ್ಕೆಲ್ಲ ಮುಖ್ಯ ಕಾರಣ ನಾವು ಮಾಡುವಂಥ ಕೆಲವು ಸಿಂಪಲ್ ಆಗಿರುವಂಥ ಮಿಸ್ಟೇಕ್ಸ್ ಇರ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಾವು ಇಡೀ ದಿವಸ ತುಂಬ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿ ಇರಬೇಕು ಅಂದರೆ ಏನೇನು ಮಿಸ್ಟೇಕ್ಸ್ಗಳು ಮಾಡಬಾರ್ದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಾವು ಬೆಳಿಗ್ಗೆ ನಿದ್ರೆ ಮಾಡಿ ಏಳುವ ಟೈಮ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕೆಂದರೆ ನಮ್ಮ ಬಾಡಿ ಒಂದು ರಿಲ್ಯಾಕ್ಸ್ಡ್ ಸ್ಟೇಜಿಂದ ಒಂದು ಆಕ್ಟಿವ್ ಮತ್ತು ಅಲರ್ಟ್ ಆಗಿರುವಂಥ ಒಂದು ಸ್ಟೇಜಿಗೆ ಶಿಫ್ಟ್ ಆಗ್ತಾ ಇರುವ ಟೈಮ್. ಸೊ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸಲ್ಲಿ ತುಂಬ ಚೇಂಜಸ್ ಇರುತ್ತೆ. ಬಿಕಾಸ್ ನಾವು ರಾತ್ರಿ ಮಲಗುವಾಗ ನಮ್ಮ ಬಾಡಿಯಲ್ಲಿ ಮೆಲಾಟೋನಿನ್ ಈ ಥರ ಹಾರ್ಮೋನ್ಸ್ ಜಾಸ್ತಿ ಆಗಿರುತ್ತೆ. ಕಾರ್ಟಿಸೋಲ್ ಲೆವೆಲ್ಸ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಬಟ್ ಬೆಳಿಗ್ಗೆ ಏಳುವಾಗ ಏನಾಗಿರುತ್ತೆ, ನಮ್ಮ ಕಾರ್ಟಿಸೋಲ್ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ನಮ್ಮ ಬಾಡಿ ಪ್ರಿಪೇರ್ಡ್ ಆಗಿರುತ್ತೆ, ಆಕ್ಟಿವ್ ಆಗಿರಲಿಕ್ಕೆ ಪ್ರಿಪೇರ್ಡ್ ಆಗಿರುತ್ತೆ. ಸೊ ನಾವು ಏನು ಮಾಡ್ತೀವಿ, ನಾವು ಎದ್ದು ಕೂಡಲೇ ಎಷ್ಟೋ ಮಿಸ್ಟೇಕ್ಸ್ಗಳನ್ನು ಮಾಡ್ತೀವಿ. ಸೊ ಆ ಮಿಸ್ಟೇಕ್ಸ್ಗಳು ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಮತ್ತು ಆ ಇಡೀ ದಿವಸ ಸರಿಯಾಗಿ ರೆಸ್ಪಾಂಡ್ ಮಾಡಲಿಕ್ಕೆ, ಸರಿಯಾಗಿ ಆಕ್ಟಿವ್ ಆಗಿ ಇರಲಿಕ್ಕೆ ಆಗಬೇಕು ಅಂತ ಇಲ್ಲ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಾವು ಮಾಡುವಂಥ ಮಿಸ್ಟೇಕ್ ಏನಂದರೆ, ಬೆಳಿಗ್ಗೆ ಏಳಲಿಕ್ಕೆ ತುಂಬ ಲೇಟ್ ಮಾಡ್ತೀವಿ. ನಾವು ಮಲಗಿರ್ತೀವಿ, ಅಲಾರಮ್ ಹೊಡಿತಾ ಇರ್ತದೆ, ನಾವು ಅದನ್ನು ಸ್ನೂಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ಲಾಸ್ಟ್ಗೆ ಏನಾಗುತ್ತೆ, ನಮಗೆ ಆಫೀಸಿಗೆ ಹೋಗಬೇಕು, 9 ಗಂಟೆಗೆ ಆಫೀಸಿಗೆ ಹೋಗಬೇಕು, 8 ಕಾಲ ಆದಮೇಲೆ ನಾವು ಎದ್ದು ಕೂಡಲೇ ಏನಾಗುತ್ತೆ, ಸಡನ್ ಎದ್ದು ನಮ್ಮ ಎಲ್ಲ ಆ್ಯಕ್ಟಿವಿಟೀಸು ಪಟ 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 ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿ ಆ ಒಂದು ರಿಲ್ಯಾಕ್ಸ್ಡ್ ಸ್ಟೇಜಿಂದ ಸಡನ್ ಆಗಿ ಒಂಥರ ಸಡನ್ ಶಿಫ್ಟ್ ಆದ ಕೂಡಲೇ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ಇಡೀ ದಿವಸ ಹೇಗಿರುತ್ತೆ, ತುಂಬ ಹರಿಬರಿ ಆಗಿರುತ್ತೆ, ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು ಮೇನ್ಲಿ ಅಂದರೆ, ನಾವು ಹೇಳುವಾಗ ಒಂದು ಪರ್ಟಿಕ್ಯುಲರ್ ಟೈಮ್ ಇಡಬೇಕು. ಅದು ಈಗ ತುಂಬ ಜನರಲ್ಲಿ ಆ ಒಂದು ಸಿಸ್ಟಮ್ ಕಾಣ್ತಾನೆ ಇಲ್ಲ. ಕೆಲವು ದಿವಸ 6 ಗಂಟೆಗೆ ಹೇಳ್ತಾರೆ, ಕೆಲವು ದಿವಸ 7 ಗಂಟೆಗೆ ಹೇಳ್ತಾರೆ, ಕೆಲವು ದಿವಸ 8 ಗಂಟೆಗೆ ಹೇಳ್ತಾರೆ. ರಜೆ ಇರೋ ದಿವಸ ಆದರೆ 10-11 ಗಂಟೆ ಆದರೂ ಕೂಡ ಹೇಳುವುದಿಲ್ಲ. ಸೊ ಈ ಹ್ಯಾಬಿಟನ್ನು ನಾವು ಚೇಂಜ್ ಮಾಡಬೇಕು. ಬಿಕಾಸ್ ಎಷ್ಟೋ ಸಲ ಏನಾಗುತ್ತೆ, ನಾವು ಬೆಳಗ್ಗೆ ಎದ್ದಿರ್ತೀವಿ, ಈಗ ರೆಗ್ಯುಲರ್ಲಿ ಒಂದು 5-6 ಗಂಟೆ, ಓಕೆ 8 ಗಂಟೆ ಆಫೀಸಿಗೆ ಹೋಗಬೇಕು ಅಥವಾ 9 ಗಂಟೆಗೆ ಆಫೀಸಿಗೆ ಹೋಗಬೇಕು ಅಂತವರಾದರೆ ಒಂದು 6:30-7 ಗಂಟೆಯಿಂದನೇ ಅವರು ಎಚ್ಚರಿರ್ತಾರೆ. ಸೊ ಬಟ್ ಆ ಮಲಗದಲ್ಲೇ ಹಾಗೇ ಇರ್ತಾರೆ, ಹೇಳುವುದಿಲ್ಲ. ಸೊ ಇದೆಲ್ಲ ಆದಮೇಲೆ ಅವರು ಎದ್ದ ಮೇಲೆ ಅವರಿಗೆ ಏನು ಅನಿಸುತ್ತೆ, ಆ ಬಾಡಿ ಆ ಬೆಡ್ಡಲ್ಲೇ ಇದ್ದಿದ್ದಕ್ಕೆ ಅವ್ರಿಗೆ ಹೇಗೆ ಅನಿಸುತ್ತೆ ಅಂದರೆ, ಇಡೀ ರಾತ್ರಿ ನಂದು ನಿದ್ರೆ ಚೆನ್ನಾಗಿ ಆಗಿಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಬಟ್ ಅವರ ಮನೆಯವ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, ಇಡೀ ರಾತ್ರಿ ಗೊರಕೆ ಹೊಡಿತಾ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಬೆಳಿಗ್ಗೆ ಎದ್ದು ಕೂಡಲೇ ಅವರಿಗೆ ಆ ಫ್ರೆಶ್ನೆಸ್ ಇರಲ್ಲ. ಸೊ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಆ ಟೈಮಿಂಗನ್ನು ಫಿಕ್ಸ್ ಮಾಡಿ. 6 ಗಂಟೆಗೆ ಹೇಳ್ತೀರಾ, 6:15 ಹೇಳ್ತೀರಾ, 7 ಗಂಟೆಗೆ ಹೇಳ್ತೀರಾ, ಆ ಟೈಮಿಗೆ ರೆಗ್ಯುಲರ್ ಆಗಿ ಅದೇ ಟೈಮಿಗೆ ಹೇಳುವಂಥ ಒಂದು ಹ್ಯಾಬಿಟ್ ಮಾಡಬೇಕು. ಎದ್ದ ಮೇಲೆ ಬೆಡ್ಡಲ್ಲೇ ಮಲಗಿ ಆ ಟೈಮನ್ನು ಪುಷ್ ಮಾಡುವಂಥ ಹ್ಯಾಬಿಟ್ ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಮಗೆ 6 ಗಂಟೆ ತನಕ ನಾವು ಚೆನ್ನಾಗಿ ನಿದ್ರೆ ಮಾಡಿರ್ತೀವಿ ಆ್ಯಂಡ್ 6 ಗಂಟೆಯಿಂದ 7 ಗಂಟೆ ತನಕ ನಾವು ಬೆಡ್ಡಲ್ಲಿ ಸುಮ್ಮನೆ ಮಲಗಿದ್ರೆ ಹೇಳುವಾಗ ನಮಗೇನು ಅನಿಸುತ್ತೆ, ಇಡೀ ರಾತ್ರಿ ನಾವು ಮಲಗಲಿಲ್ಲ ಆ್ಯಂಡ್ ಇಡೀ ದಿವಸ ನಮಗೇನಾಗುತ್ತೆ, ಅದರಿಂದ ಸರಿಯಾಗಿ ಕೆಲಸ ಮಾಡಲಿಕ್ಕೂ ಕೂಡ ಆಗಲ್ಲ. ಸೊ ನಾವು ಏನು ಮಾಡಬೇಕು ಅಂದರೆ, ನಿಮಗೆ ಎಚ್ಚರ ಆದ ಕೂಡಲೇ ನೀವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಎದ್ದು ಬರಬೇಕು ಆ್ಯಂಡ್ ನಮ್ಮ ಹೊರಗಡೆ ನೇಚರ್ ನೋಡ್ಬೋದು, ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋದು, ಇದೆಲ್ಲ ತುಂಬ ಒಳ್ಳೆ ಹ್ಯಾಬಿಟ್ಸ್ ಆ್ಯಕ್ಚುಲಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೆ ಆಕ್ಟಿವ್ ಆಗಿ ಮತ್ತೆ ಕೆಲಸ ಮಾಡಲಿಕ್ಕೂ ಕೂಡ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಬೆಳಗ್ಗೆ ಬೇಗ ಎದ್ದು ಹೊರಗೆ ಬರೋದ್ರಿಂದ ಇರುವಂಥ ಅಡ್ವಾಂಟೇಜ್ ಏನು, ರಾತ್ರಿ ಅರೌಂಡು ಒಂದು 10 o'clock ಆಗೋ ತನಕ ನಮಗೆ ಚೆನ್ನಾಗಿ ನಿದ್ರೆ ಫೀಲ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ನಿದ್ರೆ ಕೂಡ ಇಂಪ್ರೂವ್ ಮಾಡ್ಬೋದು. ಎದ್ದು ಕೂಡಲೇ ನಾವು ಮಾಡುವಂಥ ಎರಡನೇ ಮಿಸ್ಟೇಕ್ ಏನಂದರೆ, ಎದ್ದು ಕೂಡಲೇ ಬೆಡ್ ಟೀ ಅಥವಾ ಬೆಡ್ ಕಾಫಿ. ಸೊ ನಾವೇನು ಮಾಡ್ತೀವಿ ಅಂದರೆ, ಎಂಟಿ ಸ್ಟೊಮಕಲ್ಲೇ ನಾವು ಚಹಾ ಕುಡಿತೀವಿ ಅಥವಾ ಕಾಫಿಯನ್ನು ಕುಡಿತೀವಿ. ಸೊ ಯೂಶ್ವಲಿ ನಾವು ಬೆಳಗ್ಗೆ ಏಳಲಿಕ್ಕಿರುವಂಥ ಮುಖ್ಯ ಕಾರಣ ಕೂಡ ನಮ್ಮ ಬಾಡಿಯಲ್ಲಿ ಆ ಕಾರ್ಟಿಸೋಲ್ ಲೆವೆಲ್ ಏನಿದೆ ಅದು ನಿಧಾನಕ್ಕೆ ಜಾಸ್ತಿ ಆಗೋದ್ರಿಂದ ನಮಗೆ ಎಚ್ಚರ ಆಗುತ್ತೆ, ನಮ್ಮ ಬಾಡಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಆ ಟೈಮಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನಾವೇನು ಮಾಡ್ತೀವಿ, ಈ ಕಫೀನಲ್ಲಿ ಇರುವಂಥ ಡ್ರಿಂಕ್ಸ್ ತಗೊಂಡಾಗ ಅದು ನಮ್ಮ ಆ ಒಂದು ಲೈಕ್ ಫ್ರೆಶ್ನೆಸ್ಸನ್ನು ತುಂಬ ಎಫೆಕ್ಟ್ ಮಾಡುತ್ತೆ. ನಾವು ಅಂದ್ಕೊಳ್ತೀವಿ, ಓಕೆ ನಾವು ಎದ್ದು ಕೂಡಲೇ ಚಹಾ ಕುಡಿದ ಕೂಡಲೇ ನಾವು ತುಂಬ ಫ್ರೆಶ್ ಆಗ್ತೀವಿ, ನಮಗೆ ನೇಚರ್ಸ್ ಕಾಲ್ ಬರುತ್ತೆ, ಟಾಯ್ಲೆಟ್ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ಆ್ಯಕ್ಚುಲಿ ಅದು ಹಾಗೆಲ್ಲ. ಅದಕ್ಕೆ ನೀವು ಕಾಫಿನೇ ಕುಡಿಬೇಕು ಅಂತಿಲ್ಲ, ನೀರು ಕುಡಿದ್ರೂ ಸಾಕು, ನಮಗೆ ನೇಚರ್ಸ್ ಕಾಲ್ ಬರುತ್ತೆ, ಈಸಿಯಾಗಿ ಮೋಷನ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಾಫಿ ಅಥವಾ ಟೀ ಕುಡಿದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಆಲ್ರೆಡಿ ಒಂದು ಲಾಂಗ್ ಗ್ಯಾಪಿಂದ ನಾವು ಏನೂ ಆಹಾರ ತಗೊಂಡಿರಲ್ಲ. ಸೊ ಬೆಳಿಗ್ಗೆ ನಾವು ತುಂಬ ಆ್ಯಸಿಡಿಕ್ ಆಗಿರುವಂಥ ಈ ಡ್ರಿಂಕ್ಸ್ ತಗೊಂಡಾಗ ಅದು ನಮಗೆ ಆ್ಯಸಿಡಿಟಿ ಜಾಸ್ತಿ ಮಾಡುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಅಲರ್ಟ್ನೆಸ್ ಅಥವಾ ನಮ್ಮ ಮೂಡನ್ನು ಕೂಡ ಕಂಟ್ರೋಲ್ ಮಾಡುವಂಥ ಸಾಧ್ಯತೆ ಇದೆ. ಎಷ್ಟೋ ಜನರಿಗೆ ಕಾಫಿ ಕುಡಿಲ್ಲ ಅಂದರೆ ಮೂಡ್ ಚೆನ್ನಾಗಿರಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನಮ್ಮ ಸ್ಟಿರಾಯ್ಡ್ ಲೆವೆಲ್ಸ್, ನಮ್ಮ ನ್ಯಾಚುರಲಿ ಇರುವಂಥ ಕಾರ್ಟಿಸೋಲ್ ಏನಿದೆ ಅದನ್ನು ಇದು ಇಂಟರ್ಫಿಯರ್ ಆಗ್ಬೋದು ನಾವು ರೆಗ್ಯುಲರ್ಲಿ ಕಾಫಿ ಎಲ್ಲ ತಗೊಳ್ಳೋದ್ರಿಂದ. ಬಟ್ ಆ ಥರ ಅಂದರೆ ಹ್ಯಾಬಿಟ್ ಇದೆ ನಮಗೆ, ಬೆಳಿಗ್ಗೆ ಬೆಟ್ಟಿ ಅಥವಾ ಕಾಫಿ ಬೇಕೇ ಬೇಕು ಅಂತಿದ್ರೆ ಏನು ಮಾಡಬೇಕು, ನಾವು ನೀರೆಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಕಾಫಿ ಅಥವಾ ಟೀಯನ್ನು
ಕಾಫಿಯನ್ನು ಕುಡಿಯುವಂಥ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಬೇಕು. ಸೊ ಎದ್ದು ಕೂಡಲೇ ನಾವು ಚೆನ್ನಾಗಿ ನೀರು ಕುಡಿದ್ರೆ 1 or 2 ಗ್ಲಾಸಸ್ ನೀರು ಕುಡಿದ್ರೆ ಏನಾಗುತ್ತೆ, ಅದು ನಮ್ಮ ಹೊಟ್ಟೆಯಲ್ಲಿ ಇರುವಂಥ ರೆಮಿನೆಂಟ್ ಅಂದರೆ ಬಾಕಿ ಇರುವಂಥ ಫುಡ್ ಪಾರ್ಟಿಕಲ್ಸನ್ನೆಲ್ಲ ಫ್ಲಶ್ ಔಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಡೈಜೆಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ನಮಗೆ ನಾ ಹೇಳಿದಂಗೆ ನೇಚರ್ಸ್ ಕಾಲ್ ಸರಿಯಾಗಿ ನಮಗೆ ಟಾಯ್ಲೆಟ್ ಹೋಗಲಿಕ್ಕೆ ಈಸಿಯಾಗಿ ಮೋಷನ್ ಆಗಲಿಕ್ಕೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಏನಾಗುತ್ತೆ, ನಮ್ಮ ಬಾಡಿ ಕ್ಲೆನ್ಸಿಂಗ್ ಕೂಡ ನೀರು ಚೆನ್ನಾಗಬೇಕು. ಸೊ ಹಾಗಾಗಿ ನಾವು ಆದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚೆನ್ನಾಗಿ 1 or 2 ಗ್ಲಾಸಸ್ ನೀರು ಕುಡಿಯೋದು ಒಳ್ಳೆಯದು. ಇನ್ನು ಕೆಲವರಿಗೆ ಒಂದು ಹ್ಯಾಬಿಟ್ ಇರುತ್ತೆ, ಲೈಕ್ ಕುಂಬಳಕಾಯಿ ಜ್ಯೂಸ್ ಕುಡಿಯೋರು ಇದ್ದಾರೆ, ಬೇರೆ ಬೇರೆ ಡ್ರಿಂಕ್ಸ್ ತಗೊಳ್ಳೋರು ಇದ್ದಾರೆ. ಅಂದರೆ ಅದು ನೆಲ್ಲಿಕಾಯ್ದು ಇರ್ಬೋದು ಅಥವಾ ಲೈಕ್ ಲೆಮನ್ ಇರ್ಬೋದು. ಸೊ ಆ ಥರ ಏನಾದರೂ ಹ್ಯಾಬಿಟ್ಗಳಿದ್ರೆ ಅದು ಕೂಡ ನೀವು ಫಾಲೋ ಮಾಡ್ಬೋದು. ಆದಷ್ಟು ಈ ಟೀ ಕಾಫಿ ಕುಡಿಬೇಡಿ ಅಂತ ಹೇಳುವಂಥ ಮೇನ್ ರೀಸನ್ ಏನು ಅಂತ ಕೇಳಿದರೆ ಅದರಲ್ಲಿರುವಂಥ ಕೆಫಿನ್ ಕಂಟೆಂಟ್. ಬಟ್ ಈಗ ಸಡನ್ ಆಗಿ ನಾವು ಟೀ ಕಾಫಿ ಎಲ್ಲ ಕುಡಿಯೋ ಹ್ಯಾಬಿಟ್ ಇದೆ, ಅದು ಬಿಟ್ಟು ಕೂಡಲೇ ಏನಾಗುತ್ತೆ, ನಮಗೆ ಹೆಡ್ಡೇಕ್ ಎಲ್ಲ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಂಥವ್ರು ಏನು ಮಾಡಿ, ಎದ್ದು ಕೂಡಲೇ ಒಂದು ಸ್ವಲ್ಪ ನೀರೆಲ್ಲ ಕುಡಿದು ಒಂದು ಸ್ವಲ್ಪ ಟೈಮ್ ಆದಮೇಲೆ ಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಟೀ ಅಥವಾ 1/4 ಗ್ಲಾಸ್ ಕಾಫಿ ಈ ಥರ ತಗೊಳ್ಳೋದು ತುಂಬ ಒಳ್ಳೆಯದು. ನೆಕ್ಸ್ಟ್, ಎದ್ದು ಕೂಡಲೇ ನಾವೆಲ್ಲ ಮಾಡುವ ತಪ್ಪು ಏನು ಅಂತ ಕೇಳಿದ್ರೆ, ಎದ್ದು ಕೂಡಲೇ ಇಮ್ಮಿಡಿಯೇಟ್ಲಿ ಮೊಬೈಲನ್ನು ಆನ್ ಮಾಡಿ ಮೊಬೈಲ್ ನೋಡುವಂಥ ಒಂದು ಹ್ಯಾಬಿಟ್ ಇದೆ. ಸೊ ಇದು ತುಂಬ ತಪ್ಪು ಆ್ಯಕ್ಚುಲಿ. ಆ ಆರ್ಟಿಫಿಷಿಯಲ್ ಲೈಟ್ ಏನಿದೆ ಅದು ನಮ್ಮ ಕಣ್ಣಿಗೆ ಸಡನ್ಲಿ ಬಿದ್ದಾಗ ಆ ಒಂದು ನ್ಯಾಚುರಲಿ ನಾವು ಎದ್ದು ಕೂಡಲೇ ಎಷ್ಟು ಕಾಮ್ ಆಗಿರಬೇಕು, ಎಷ್ಟು ಕೂಲ್ ಆಗಿರಬೇಕು, ಎಷ್ಟು ಫ್ರೆಶ್ ಆಗಿರಬೇಕು ಅದನ್ನು ತುಂಬ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಇಮಿಡಿಯೇಟ್ಲಿ ನಾವೇನು ಮಾಡ್ತೀವಿ, ನಮ್ಮ ವಾಟ್ಸಪ್ಪನ್ನು ಚೆಕ್ ಮಾಡ್ತೀವಿ ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಮಾಡಿ ನೋಡಿದಾಗ ನಿನ್ನೆ ನಮಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿರುವಂಥ ಎಲ್ಲ ಇನ್ಸಿಡೆಂಟ್ಸು ಎದ್ದು ಕೂಡಲೇ ನಮ್ಮ ಮುಂದೆ ಬರುತ್ತೆ. ಎಗೇನ್ ಏನಾಗುತ್ತೆ, ನಮ್ಮ ಬ್ರೈನ್ ಏನಿದೆ ಆ ಒಂದು ಸ್ಟೇಟಿಗೆ ಹೋಗ್ಬಿಡುತ್ತೆ, ಆ ಸ್ಟ್ರೆಸ್ಫುಲ್ ಆಗಿರುವಂಥ ಸ್ಟೇಟಿಗೆ ಹೋಗ್ಬಿಡುತ್ತೆ. ಇಡೀ ದಿವಸ ನಮ್ಮದು ಸ್ಟ್ರೆಸ್ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಎದ್ದು ಕೂಡಲೇ ಮೊಬೈಲ್ ನೋಡುವಂಥ ಹ್ಯಾಬಿಟ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಎದ್ದು ಕೂಡಲೇ ನಾವೇನಾದರೂ, ಈಗ ಕೆಲವರು ಏನು ಮಾಡ್ತಾರೆ, ಎದ್ದು ಕೂಡಲೇ ರೀಲ್ಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೀಲ್ಸ್ ನೋಡಿದ ಕೂಡಲೇ ಏನಾಗುತ್ತೆ, ಯೂಶ್ವಲಿ ನಾವು ಮೊಬೈಲ್ ಓಪನ್ ಮಾಡುವಾಗ ನಮಗೆ ಏನು ಜಾಸ್ತಿ ಇಂಟ್ರೆಸ್ಟ್ ಇದೆ, ಮೇ ಬಿ ಒಂದು ಕೆಲವು ಹಾಟ್ ನ್ಯೂಸಸ್ ಇರ್ಬೋದು ಅಥವಾ ಕೆಲವು ಏನಾದರೂ ಈ ಥರ ಇನ್ಸಿಡೆಂಟ್ಸೇ ಫಸ್ಟ್ ಬರ್ತಾ ಹೋಗ್ತದೆ. ಸೊ ಅದು ನೋಡಿದ ಕೂಡಲೇ ಏನಾಗುತ್ತೆ, ಮತ್ತೆ ನಮ್ಮ ಬ್ರೈನಿಗೆ ಆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈಗ ನಿನ್ನೆ ನಿಮ್ಮ ಆಫೀಸಲ್ಲಿ ಏನೋ ಒಂದು ಇನ್ಸಿಡೆಂಟ್ಸ್ ಆಯಿತು, ಏನೋ ಒಂದು ಪ್ರಾಬ್ಲಮ್ ಆಯಿತು, ಅಥವಾ ಏನೋ ಪ್ರಾಬ್ಲಮ್ ಆದಮೇಲೆ ಅದರ ಕನ್ಸರ್ನ್ ಆಗಿರುವಂಥ ಮೆಸೇಜ್ಗಳು ನಿಮಗೆ ಬಂತು ಅಂತ ಇಟ್ಕೊಳ್ಳಿ. ನೀವು ಅದೆಲ್ಲ ಕೆಲಸ ಮುಗಿದ ಮೇಲೆ ಅದು ಅಲ್ಲಿ ಇಟ್ಟು ನೀವು ಮಲಗಿರ್ತೀರಾ, ಬೆಳಗ್ಗೆ ಫ್ರೆಶ್ ಆಗಿ ಹೇಳ್ತೀರಾ. ಎದ್ದಾಗ ನಮಗೆ ಇದೆಲ್ಲ ನೆನಪಿರಬೇಕು ಅಂತಿಲ್ಲ, ಮೇ ಬಿ ಒಂದು ಮನಸ್ಸೊಂದು ಕೂಲ್ ಆಗಿರುತ್ತೆ. ಇಮ್ಮಿಡಿಯೇಟ್ಲಿ ಮೊಬೈಲ್ ತಗೊಂಡು ನೋಡಿ ಆ ಮೆಸೇಜ್, ಆ ಕಳಿಸೋದ ಮೆಸೇಜ್, ಆ ಹೆಸರು ನೋಡಿದರೆ ಸಾಕು, ನಿಮ್ಮ ಸ್ಟ್ರೆಸ್ ಏನಾಗುತ್ತೆ ಟಕ್ ಅಂತ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಅಲ್ಲಿಂದ ನಿಮ್ಮ ಸ್ಟ್ರೆಸ್ಫುಲ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನೀವೇನು ಮಾಡಬೇಕು, ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಆ 1 hour ಏನಿದೆ ದಟ್ ಈಸ್ ವೆರಿ ಪ್ರೀಷಿಯಸ್ ಆ್ಯಕ್ಚುಲಿ. ಆ ಟೈಮಲ್ಲಿ ಈ ಥರ ಇರುವಂಥ ಮೊಬೈಲ್ ನೋಡೋದಾಗಲಿ, ತುಂಬ ಸ್ಟ್ರೆಸ್ಫುಲ್ ಆಗಿರುವಂಥ ಏನಾದರೂ ಒಂದು ಕೆಲಸ ಮಾಡೋದಾಗಲಿ, ಈ ಥರ ಹ್ಯಾಬಿಟ್ಗಳನ್ನು ನಾವು ಕಂಪ್ಲೀಟ್ಲಿ ನಿಲ್ಲಿಸಬೇಕು. ಎದ್ದು ಕೂಡಲೇ ಟಿ ವಿ ಆನ್ ಮಾಡಿ ಅಲ್ಲಿ ಬಾಂಬು ಬಿದ್ದಿದ್ದು, ಅಲ್ಲ ಇಲ್ಲಿ ಬಾಂಬು ಬಿದ್ದಿದ್ದು, ಅಲ್ಲಿ ಆಗಿರುವಂಥ ಸಮಸ್ಯೆ, ಬಿಕಾಸ್ ನಮಗೆಲ್ಲ ಸುತ್ತಲೂ ಕಾಣೋದು ಅದು ಒಂದೇ ಅಲ್ವಾ. ಯಾವಾಗಲೂ ಎಲ್ಲಿ ಸಮಸ್ಯೆಗಳಿದೆ ಅದನ್ನು ಹೈಲೈಟ್ ಮಾಡಲಿಕ್ಕೆ ನೋಡ್ತಾರೆ. ಆ್ಯಂಡ್ ಎಲ್ಲ ಮೀಡಿಯಾ ಕೂಡ ಏನು ಮಾಡ್ತಾರೆ, ಅದನ್ನು ಇನ್ನೂ ಹೈಪ್ ಕ್ರಿಯೇಟ್ ಮಾಡಿ ಭಾಳ ನಮಗೆ ಫೀಲ್ ಆಗುವಂಗೆ, ನಮ್ಮ ಇಮೋಷ್ನಲ್ಲಿ ನಮಗೆ ಫೀಲ್ ಆಗುವಂಗೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಅದೇನು ಮಾಡುತ್ತೆ, ನಮ್ಮ ಮೈಂಡಿಗೆ ಅದು ಎಫೆಕ್ಟ್ ಮಾಡುತ್ತೆ, ನಮ್ಮ ಇಡೀ ದಿವಸದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇರ್ತದೆ. ಸೊ ನೀವು ಬೆಳಗ್ಗೆ ಎದ್ದು ಏನು ಮಾಡಬೇಕು, 1 hour ಏನಿದೆ ಈ ಮೊಬೈಲ್ ನೋಡೋಕ್ಕೆ ಹೋಗಬೇಡಿ. ನೀವು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಹೊರಗಡೆ ಬನ್ನಿ, ನಿಮ್ಮ ಮನೆಯಿಂದ ಹೊರಗೆ ಬಂದು ನೇಚರ್ನ ಅಬ್ಸರ್ವ್ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ನೀವು ನೋಡಿರ್ಬೋದು, ನಾನೀಗ ಹೇಳುವಾಗ ನಿಮಗೆ ಅನಿಸುತ್ತೆ ಇವರು ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಸಿಂಪಲ್ ಆಗಿರುವಂಥ ಮ್ಯಾಟರ್ಸ್, ಬಟ್ ಅದಕ್ಕೆ ನಮ್ಮ ಮನಸ್ಸು ಮೇಲೆ ತುಂಬ ಎಫೆಕ್ಟ್ ಇದೆ ಆ್ಯಕ್ಚುಲಿ. ಸೊ ಎಷ್ಟೋ ಜನ ಬೆಳಗ್ಗೆ ಎದ್ದು ಆ ಚಳಿಯಲ್ಲಿ ಎದ್ದು ಯೋಗ ಮಾಡಲಿಕ್ಕೆ ಹೋಗೋದು ಯಾಕೆ, ಎಷ್ಟೋ ಜನ ಪಾರ್ಕಿಗೆ ವಾಕಿಂಗ್ ಮಾಡಲಿಕ್ಕೆ ಹೋಗೋದು ಯಾಕೆ, ಬಿಕಾಸ್ ಅದು ಮಾಡಿದಾಗ ನಮ್ಮ ಮನಸ್ಸಿಗೆ ಒಂದು ಫ್ರೆಶ್ನೆಸ್ ಸಿಗುತ್ತೆ, ಒಂದು ಸುಖ ಸಿಗುತ್ತೆ. ನಮ್ಮ ಮನಸ್ಸಲ್ಲಿ, ನಮ್ಮ ಬ್ರೈನಲ್ಲಿ ನಮಗೆ ಈ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಎಂಡೋರ್ಫಿನ್ಸ್, ಡೋಪಮಿನ್, ಈ ಥರ ಹಾರ್ಮೋನ್ಸ್ಗಳೇನಿದೆ ಅದು ಪ್ರೊಡ್ಯೂಸ್ ಆಗುತ್ತೆ. ಅದು ನಮ್ಮನ್ನು ಇಡೀ ದಿವಸ ತುಂಬ ಖುಷಿಯಾಗಿ, ತುಂಬ ಹ್ಯಾಪಿ ಆಗಿರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು. ಸೊ ನಾವೆಲ್ಲರೂ ಯಾವಾಗಲೂ ರೆಸಲ್ಯೂಷನ್ಸ್ ತಗೊಳ್ತೀವಿ, ಓಕೆ ನಾನು ನಾಳೆ ಬೆಳಗ್ಗೆ ಎದ್ದು ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು, ಅಥವಾ ನಾನು ಮಾರ್ನಿಂಗ್ ಎದ್ದೊಂದು ವಾಕ್ ಹೋಗಬೇಕು, ಅಥವಾ ನಾನು ಹ್ಯಾಪಿ ಆಗಿರಲಿಕ್ಕೆ ಇದೆಲ್ಲ ಮಾಡ್ತೇನೆ ಅಂತ ಅಂದ್ಕೊಳ್ತಾರೆ. ಬಟ್ ಯಾರೂ ಅದು ಪ್ರಾಕ್ಟಿಕಲಿ ಮಾಡಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಏನಾಗುತ್ತೆ, ಬೆಳಗ್ಗೆ ಅಲಾರಮ್ ಹೊಡಿತಾ ಇರ್ತದೆ, ನಾವು ಅಲ್ಲೇ ಮಲ್ಕೊಂಡು ಅಲಾರಮ್ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ ಅಥವಾ ಸ್ನೂಸ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿಂದಾನೇ ನಮ್ಮ ಲೇಸಿನೆಸ್ ಸ್ಟಾರ್ಟ್ ಆಯಿತು, ಅಲ್ಲಿಂದಾನೇ ನಮ್ಮ ಅಲರ್ಟ್ನೆಸ್ ಕಡಿಮೆ ಆಯಿತು. ಸೊ ನೀವು ಬೆಳಗ್ಗೆ ಎದ್ದು ಹೊರಗೆ ಬಂದು ನೋಡುವಾಗ ನಿಮಗೆ ತುಂಬ, ನೀವು ಸಣ್ಣದಿದ್ದಾಗ ನೋಡಿರುವಂಥ ಎಷ್ಟೋ ಇನ್ಸಿಡೆಂಟ್ಸ್ ಏನಿದೆ ನಿಮಗೆ ಕಾಣಿಸುತ್ತೆ ಹೊರಗಡೆ. ನೇಚರ್ಲಿ ನೀವು ನೋಡಿದರೆ ಸಾಕು, ಆ ಹಕ್ಕಿದು ಸೌಂಡ್ ಇರ್ಬೋದು, ಏನೇನೆಲ್ಲೋ ಅಳಿಲಿರ್ಬೋದು, ಇದೆಲ್ಲ ನಿಮಗೆ ನೋಡ್ತಾ ಇದ್ದಾಗ ಅದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸಿಟಿಯಲ್ಲಿ ಇದೆಲ್ಲ ಸಿಗಬೇಕು ಅಂತಿಲ್ಲ, ಬೆಳಗ್ಗೆದ್ದು ಬೇಕಾದ್ರೆ ನೀವು ಪಾರ್ಕಿಗೆ ಹೋಗಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಇದೇ ಅಬ್ಸರ್ವ್ ಮಾಡಬೇಕು ಅಂತಿಲ್ಲ, ಎಷ್ಟೋ ಪಕ್ಷಿಗಳಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅದು ನ್ಯಾಚುರಲಿ ನಮ್ಮ ಮನಸ್ಸೇನು ಮಾಡುತ್ತೆ, ಮನಸ್ಸಲ್ಲಿರುವಂಥ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ನಮಗೆ ತುಂಬ ಕೂಲಾಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ.
ಸೊ ಆದಷ್ಟು ಎದ್ದು ಕೂಡಲೇ ಈ ಮೊಬೈಲ್ ಯೂಸೇಜ್ ಏನಿದೆ ಅದನ್ನು ಕಡಿಮೆ ಮಾಡಿ, ಆದಷ್ಟು 1 or 2 hours ಹೋಗಲಿ, ನಿಮ್ಮ ಮನಸ್ಸಿಗೆ ಒಂಥರ ಶಾಂತಿ ಸಿಗಲಿ, ಅದಾದಮೇಲೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಅಂದರೆ ಎದ್ದು ಕೂಡಲೇ ವಾಶ್ರೂಮ್ಗೆ ಹೋಗುವಂಥ ಹ್ಯಾಬಿಟ್ ತುಂಬ ಕಡಿಮೆ, ಅಂದರೆ ಮೋಷನ್ ಪಾಸ್ ಮಾಡಬೇಕು. ಯಾಕೆಂದರೆ ನಾವು ರಾತ್ರಿ ಮಲಗಿದ್ದಾಗ ನಮ್ಮ ಮಲ ಏನಿದೆ ಅದು ನಮ್ಮ ಬಾಡಿಯಲ್ಲೇ ಸ್ಟೋರ್ ಆಗಿರುತ್ತೆ, ನಮ್ಮ ರೆಕ್ಟಮ್ ಏನಿದೆ ಅಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಅದು ನಾವು ಬೆಳಗ್ಗೆ ಎದ್ದು ನಾವು ಡೆಫಿಕೇಶನ್ ಅಂದರೆ ಮಲ ವಿಸರ್ಜನೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದರಲ್ಲಿರೋ ಟಾಕ್ಸಿನ್ಸ್ ಮತ್ತು ನಮ್ಮ ಬಾಡಿಗೆ ಎಂಟರ್ ಆಗಿ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಈ ಮೈಗ್ರೇನ್ ಪ್ರಾಬ್ಲಮ್ ಅಥವಾ ತಲೆನೋವಿನ ಸಮಸ್ಯೆ ಇದ್ದವರಿಗೆ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಇದ್ದವರಿಗೆಲ್ಲ ಕೇಳುವಾಗ ಅವರು ರೆಗ್ಯುಲರ್ ಆಗಿ ಈ ಮೋಷನ್ ಪಾಸ್ ಮಾಡುವ ಹ್ಯಾಬಿಟ್ ಅವರಿಗಿಲ್ಲ. ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ಓಕೆ ಪಾಸ್ ಮಾಡ್ತೇನೆ, ಕೆಲವು ದಿವಸ ಮಿಸ್ ಆಗುತ್ತೆ, ಕೆಲವು ದಿವಸ ಬೆಳಗ್ಗೆ ಆದರೆ ಕೆಲವು ದಿವಸ ರಾತ್ರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಚೇಂಜ್ ಮಾಡಲೇಬೇಕು. ಯಾಕಂದರೆ ನಮ್ಮ ಬಾಡಿ ಏನಿದೆ ಇದಕ್ಕೊಂದು ಬಯಾಲಜಿಕಲ್ ಕ್ಲಾಕ್ ಇದೆ. ಆ ಕ್ಲಾಕ್ ನಾವು ಒಂದ್ಸಲ ಸೆಟ್ ಮಾಡಿದರೆ ಸಾಕು, ನಮ್ಮ ಹ್ಯಾಬಿಟ್ಗಳೆಲ್ಲ ಕರೆಕ್ಟಾಗಿ ಫಾಲೋ ಆಗ್ತಾ ಇರ್ತದೆ. ಸೊ ನಾವು ಬೆಳಗ್ಗೆ ಎದ್ದು ಕೂಡಲೇ ನಾವೇನು ಮಾಡಬೇಕು, ಫಸ್ಟ್ ನಾನು ಹೇಳಿದ್ದೇನೆ, ಕಾಫಿ ಕುಡಿಯೋ ಬದಲು ಚೆನ್ನಾಗಿ ನೀರು ಕುಡೀರಿ, ಬೇಕಾದ್ರೆ ಒಂದು ಸ್ವಲ್ಪ ಬಿಸಿನೀರು ಕುಡೀರಿ. ಸೊ ಚೆನ್ನಾಗಿ ಬಿಸಿನೀರೆಲ್ಲ ಕುಡಿದ್ಮೇಲೆ ಒಂದು ಸ್ವಲ್ಪ ವಾಕಿಂಗು ಅಥವಾ ಹೊರಗಡೆ ಬಂದು ನಾ ಹೇಳ್ದಂಗೆ ನೇಚರೆಲ್ಲ ನೋಡೋ ತನಕ ನಿಮ್ಗೆ ಏನಾಗುತ್ತೆ, ನೇಚರ್ಸ್ ಕಾಲ್ ಬರುತ್ತೆ, ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ. ಬಿಕಾಸ್ ಆ ಹೊಟ್ಟೆ ಫಿಲ್ ಆದಾಗ ಒಂದು ರಿಫ್ಲೆಕ್ಸ್ ಇದೆ, ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ, ಅದು ಆಕ್ಟಿವೇಟ್ ಆಗುತ್ತೆ, ನಿಮ್ಗೆ ಮೋಷನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ, ನೀವು ಮೋಷನ್ ಪಾಸ್ ಮಾಡಬೇಕು. ಓಕೆ ಅಷ್ಟೆಲ್ಲ ಹೋಗಿಲ್ಲ, ನಿಮ್ಗೆ ಆ ಹ್ಯಾಬಿಟ್ ಇಲ್ಲ ಅಂದರೂ ಕೂಡ ನೀವೇನು ಮಾಡಬೇಕು, ಮೋಷನ್ ಕೂತ್ಕೋಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದವರಾದರೆ ಏನಾದರೂ ಸೊಲ್ಯೂಬಲ್ ಫೈಬರು ಅಥವಾ ಫೈಬರ್ ರಿಚ್ ಎಷ್ಟೋ ಮೆಡಿಸಿನ್ಸು ಸಿಗುತ್ತೆ, ಅದು ನೀವು ತಗೊಂಡಾದರೂ ಆ ಬೆಳಿಗ್ಗೆ ಒಂದು ಆ ಹ್ಯಾಬಿಟನ್ನು, ಆ ಎಕ್ಸಾಕ್ಟ್ ಟೈಮನ್ನು ನೀವು ಮೇಂಟೈನ್ ಮಾಡಬೇಕು. ಇವತ್ತು ನೀವು 7 ಗಂಟೆ ಹೋಗ್ತೀರಾ, ನಾಳೆ ನೀವು 7 ಗಂಟೆ ಹೋಗಿ, ನಾಡಿದ್ದು 7 ಗಂಟೆ ಹೋಗಿ, ಒಂದು 5 ದಿವಸ ಮಾಡಿ ನೋಡಿ, ನೆಕ್ಸ್ಟ್ ಡೇ ನಿಮಗೆ ಏನಿಲ್ಲ ಅಂದರೂ ಕೂಡ 7 o'clock ಏನಿದೆ ಆವಾಗ ಮೋಷನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಕೆಲವರು ನಾನು ಫಸ್ಟ್ ಹೇಳಿದ್ದೇನೆ, ಕೆಲವರಿಗೆ ಬೆಳಗ್ಗೆ ಎದ್ದ ಮೇಲೆ ಹಾಗೆಯೇ ಮಲಗುವ ಹ್ಯಾಬಿಟ್ ಇದೆ, ಕರೆಕ್ಟಾಗಿ ಒಂದು ಟೈಮಿಗೆ ಹೇಳಲ್ಲ. ಸೊ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಈಗ ಬೆಳಗ್ಗೆ ಎದ್ದು ಒಂದು 11 ಗಂಟೆ ತನಕ ನೀವು ಏಳಲೇ ಇಲ್ಲ, ಬೆಡ್ಡಲ್ಲೇ ಇದ್ರಿ, ರೆಗ್ಯುಲರ್ಲಿ 6 ಗಂಟೆಗೆ ಎದ್ದು 6:30 ವಾಶ್ರೂಮಿಗೆ ಹೋಗೋರಾದರೆ ಈ 11 ಗಂಟೆ ಎದ್ದು ಮೇಲೆ ಅವನಿಗೆ ಮೋಷನ್ ಪಾಸ್ ಮಾಡಲಿಕ್ಕೆ ಆಗಲ್ಲ. ಅದರ ಅರ್ಥ ಏನು, ಮಲ ಇಲ್ಲ ಅಂತ ಅಲ್ಲ ಅರ್ಥ, ಮಲ ಫಾರ್ಮ್ ಆಗಿರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಆ ರಿಫ್ಲೆಕ್ಸ್ ಏನಿದೆ, ನಮ್ಮ ಬಾಡಿದು ಬಯಾಲಜಿಕಲ್ ಕ್ಲಾಕ್ ಏನಿದೆ ಅದು ತಪ್ಪೋಗಿದೆ. ಸೊ ಹಾಗಾಗಿ ನಮಗೆ ರಿಫ್ಲೆಕ್ಸ್ ಬರಲ್ಲ, ಮೋಷನ್ ಪಾಸ್ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಡೇ ಅವರು ಬೆಳಗ್ಗೆ ಎದ್ದು 6 ಗಂಟೆ ಮೋಷನ್ ಪಾಸ್ ಮಾಡುವಾಗ ಏನಾಗುತ್ತೆ, ಮೋಷನ್ ತುಂಬ ಹಾರ್ಡ್ ಆಗಿರುತ್ತೆ, ಮತ್ತು ಅಲ್ಲಿಗೆ ಈ ಥರ ಮಾಡೋರಿಗೆ ಈವನ್ ಪೈಲ್ಸು, ಹೆಮರಾಯ್ಡ್ಸು ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ನೀವೇನು ಮಾಡಬೇಕು, ರೆಗ್ಯುಲರ್ ಆ ಟೈಮಿಂಗನ್ನು ಮೇಂಟೈನ್ ಮಾಡಿ. ಬೆಳಗ್ಗೆ ಎದ್ದು ನೀವು 7:30 ಹೋಗೋರಾ, 7:30ಗೆ ಹೋಗಿ, 8 ಗಂಟೆ ಹೋಗ್ತೀರಾ, 8 ಗಂಟೆಗೆ ಹೋಗಿ, ಬಟ್ ಆದಷ್ಟು ಬೆಳಗ್ಗೆ ಎದ್ದು ಕೂಡಲೇ ಮೋಷನ್ ಪಾಸ್ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ನಾನು ಹೇಳಿದೆ, ನಮ್ಮ ಬಾಡಿಯಲ್ಲಿರುವ ವೇಸ್ಟನ್ನೆಲ್ಲ ಪ್ರಾಸೆಸ್ ಮಾಡಿ ಅದು ಮಲಾಶಯದಲ್ಲಿ ಸ್ಟಾಕ್ ಆಗಿರುತ್ತೆ. ಸೊ ಅಲ್ಲಿ ಇರುವಂಥ ಆ ವೇಸ್ಟನ್ನು ನಾವು ಬೇಗ ಹೊರಗೆ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಅದರಲ್ಲಿರುವಂಥ ವಿಷಾಂಶ ಮತ್ತು ನಮ್ಮ ಬಾಡಿಗೆ ಎಂಟ್ರಾಗಿ, ನಮ್ಮ ಸರ್ಕ್ಯುಲೇಷನ್ಗೆ ಎಂಟ್ರಾಗಿ ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ನಾವು ಹೇಳ್ತೀವಿ ಮದರ್ ಆಫ್ ಆಲ್ ಡಿಸೀಸ್ ಇಸ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ರೋಗಗಳಿಗೂ ಮೂಲ ಕಾರಣ ಏನು ಅಂತ ಕೇಳಿದರೆ ಮಲಬದ್ಧತೆ. ಸೊ ಮೋಷನ್ ಕ್ಲೀನಾಗಿ ನಮಗೆ ಪಾಸ್ ಆಗಬೇಕು, ಅದಕ್ಕೆ ಈ ಥರ ಒಂದು ಹ್ಯಾಬಿಟ್ ಅನ್ನೋದು ಕೂಡ ನೀವು ಫಾಲೋ ಮಾಡಬೇಕು. ಸೊ ಬೆಳಗ್ಗೆ ಎದ್ದು ಕೂಡ ನೀರು ಕುಡಿಯೋ ಹ್ಯಾಬಿಟ್ ಏನಿದೆ ದಟ್ ಈಸ್ ಎಕ್ಸಲೆಂಟ್. ಆ್ಯಕ್ಚುಲಿ ಕೆಲವರಿಗೆ ಒಂದು ಹ್ಯಾಬಿಟ್ ಇದೆ, ಎದ್ದು ಕೂಡಲೇ 1-2 ಲೀಟರ್ ನೀರು ಕುಡಿದು ಬಿಡ್ತಾರೆ, ಆ್ಯಂಡ್ ಅದಾದಮೇಲೆ ನೀರು ಕುಡಿಯೋದೇ ಇಲ್ಲ. ಇದು ಕೂಡ ತಪ್ಪು ಪ್ರಾಕ್ಟೀಸ್. ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗ 1 ಅಥವಾ 2 ಗ್ಲಾಸ್ ನೀರು, 2 ಗ್ಲಾಸ್ ನೀರು ಅಂದರೆ ಮ್ಯಾಕ್ಸಿಮಮ್ ಒಂದು ಅರ್ಧ ಲೀಟರ್ ಒಳಗಾಗುತ್ತೆ. ಸೊ ಈ ಅರ್ಧ ಲೀಟರ್ ನೀರು ಅಷ್ಟೇ ಸಾಕಾಗುತ್ತೆ ಮ್ಯಾಕ್ಸಿಮಮ್. ಅದಾದಮೇಲೆ ನೀವೇನು ಮಾಡಬೇಕು, ಪ್ರತಿ ತಾಸಿಗೂ 1 ಗ್ಲಾಸ್ ನೀರು ಕುಡಿತಾ ಹೋದರೆ ನಮ್ಮ ಬಾಡಿ ತುಂಬ ಹೈಡ್ರೇಟ್ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ವಿಸರ್ಜನಾ ಅಂಗಗಳಿಗೆ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸನ್ನು ಹೊರಗಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ, ನಾವು ತುಂಬ ಹೆಲ್ತಿಯಾಗಿ ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಬೆಳಗ್ಗೆ ಅಷ್ಟೇ ತುಂಬ ನೀರು ಕುಡಿದು, ನಮ್ಗೆ ಆ ಟೈಮಲ್ಲಿ ಅಷ್ಟೆಲ್ಲ ನೀರಿನ ಅವಶ್ಯಕತೆ ಇಲ್ಲ ಅಂದರೂ ಕೂಡ ನಾವು ತುಂಬ ನೀರು ಕುಡಿದು ಇಡೀ ದಿವಸ ನೀರು ಕುಡಿಲಿಲ್ಲ ಅಂದರೆ ಏನಾಗುತ್ತೆ, ಅದು ನಮಗೆ ಡಿಹೈಡ್ರೇಷನ್ಗೆ ಕಾರಣ ಆಗುತ್ತೆ, ನಮಗೆ ಮತ್ತು ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ಇಸ್ ಅಡಿಕ್ಷನ್ಸ್. ಆ್ಯಕ್ಚುಲಿ ಅಂದರೆ ಎದ್ದು ಕೂಡಲೇ ಈಗ ಒಂದು ಸ್ಮೋಕಿಂಗ್ ಮಾಡೋರಾದರೆ ಫಸ್ಟ್ ಅವರಿಗೆ ಸ್ಮೋಕ್ ಮಾಡಲೇಬೇಕು, ಇಲ್ಲಾಂದರೆ ಟಾಯ್ಲೆಟ್ ಹೋಗಲಿಕ್ಕೆ ಆಗಲ್ಲ. ಅಥವಾ ತಂಬಾಕು ತಿನ್ನೋರಾದರೆ ಫಸ್ಟ್ ತಂಬಾಕು ತಿನ್ನಬೇಕು, ಇಲ್ಲಾಂದರೆ ಟಾಯ್ಲೆಟ್ ಹೋಗಲಿಕ್ಕೆ ಆಗಲ್ಲ. ಬಟ್ ದಿಸ್ ಈಸ್ ಎ ವೆರಿ ಬ್ಯಾಡ್ ಪ್ರಾಕ್ಟೀಸ್ ಆ್ಯಕ್ಚುಲಿ. ಯಾಕೆಂದರೆ ಅದು ಮೇ ಬಿ ನಿಮ್ಮ ಆ ರಿಫ್ಲೆಕ್ಸಸ್ ಏನಿದೆ ಅದು ನಾರ್ಮಲಿ ಕೂಡ ಒಂದು ಸ್ವಲ್ಪ ದಿವಸ ನೀವು ಹೆಲ್ತಿಯಾಗಿರುವಂಥ ಪ್ರಾಕ್ಟೀಸ್, ನಾ ಹೇಳಿದಂಗೆ ನೀರು ಚೆನ್ನಾಗಿ ಕುಡಿಯೋದು, ಅಥವಾ ಏನಾದರೂ ಇಸಬ್ಗಳು ಇರುವಂಥ ಆಹಾರಗಳ ತಗೊಳ್ಳೋದು, ಐ ಮೀನ್ ಫೈಬರ್ ಇರುವಂಥ ಆಹಾರಗಳು ತಗೊಳ್ಳೋದು, ಅಥವಾ ರಾತ್ರಿ ಇಸಬ್ಗಳು ನೀರಲ್ಲಿ ಕಲಸಿ ಕುಡಿಯೋದು. ಸೊ ಈ ಥರ ಏನಾದರೂ ಒಂದು ಹ್ಯಾಬಿಟ್ಗಳು ಮಾಡಿದರೆ ನಿಮ್ಗೆ ಏನಾಗುತ್ತೆ, ಮೋಷನ್ ಕ್ಲೀನಾಗಿ ಪಾಸ್ ಮಾಡಲಿಕ್ಕೆ ಆಗುತ್ತೆ. ಬಟ್ ಅದರ ಬದಲು ನಾವು ಬೆಳಗ್ಗೆ ಎದ್ದು ಕೂಡಲೇ ಟೊಬ್ಯಾಕೋ ತಗೊಂಡು ಕೂಡಲೇ ಏನಾಗುತ್ತೆ, ಅದು ಮೋಷನ್ ಪಾಸ್ ಮಾಡೋದು ಒಂದೇ ಅಲ್ಲ, ನಮ್ಮ ಇಡೀ ದಿವಸದ ಎನರ್ಜಿಯನ್ನು ಅದು ಕಡಿಮೆ ಮಾಡುತ್ತೆ, ನಿಮಗೆ ತುಂಬ ಸುಸ್ತು ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಬೆಳಗ್ಗೆ ಹೇಳುವಾಗ ಹೇಗಿರಬೇಕು, ಒಂದು ಮೊಬೈಲ್ ರೀಚಾರ್ಜ್ ಮಾಡ್ದಂಗೆ ಇರಬೇಕು ಅಲ್ವಾ. ಮೊಬೈಲ್ ಚಾರ್ಜ್ ಎಲ್ಲ ಕಡಿಮೆ ಆಗಿರುತ್ತೆ, ನಾವು ಚಾರ್ಜಿಗೆ ಹಾಕಿರ್ತೀವಿ, ಬೆಳಗ್ಗೆ ಎದ್ದಾಗ ಮೊಬೈಲ್ ಏನಿದೆ ಒಂದು ಫುಲ್ಲಿ ಚಾರ್ಜ್ ರೆಡಿ ಟು ಯೂಸ್ ಆಗಿರುತ್ತೆ. ಬಟ್ ನಾವು ಈ ಬೆಳಗ್ಗೆ ಎದ್ದು ಕೂಡಲೇ ತಂಬಾಕು ಈ ಥರ ಅಥವಾ ಸ್ಮೋಕಿಂಗು ಅಥವಾ ಏನಾದರೂ ಅಡಿಕ್ಷನ್ಸ್ ನಾವು ಅದನ್ನು ಫಾಲೋ ಮಾಡಿದರೆ ಏನಾಗುತ್ತೆ, ನಮ್ಮ ಎನರ್ಜಿ ಲೆವೆಲ್ ಏನಿದೆ ಅಲ್ಲಿಗೆ ಕಡಿಮೆ ಆಗಿಬಿಡುತ್ತೆ. ನಮ್ಮ ಬಾಡಿಯಲ್ಲಿ ಆ ಕೆಲಸ ಮಾಡಲಿಕ್ಕೆ ರೆಡಿಯಾಗಿರುವಂಥ ಕಾರ್ಟಿಸೋಲ್ ಎಲ್ಲ ಏನಿದೆ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ, ಸರಿಯಾಗಿ ನಮ್ಮ ಆ್ಯಕ್ಟಿವಿಟೀಸ್ಗಳು ಯಾವುದೂ ಕೂಡ ಆಗೋದಿಲ್ಲ.
ಸೊ ಯಾರಿಗಾದರೂ ಈ ಹ್ಯಾಬಿಟ್ಸ್ಗಳಿದ್ರೆ ಆ ಹ್ಯಾಬಿಟನ್ನು ಕಡಿಮೆ ಮಾಡೋದು ತುಂಬ ಉತ್ತಮ. ಆದಷ್ಟು ಬೇಗ ನೀವು ಆ ಹ್ಯಾಬಿಟನ್ನು ಕಡಿಮೆ ಮಾಡಲೇಬೇಕು. ಇನ್ನು ಅಕಸ್ಮಾತ್ ಅದು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಗ್ರ್ಯಾಜುವಲಿ ಕಡಿಮೆ ಮಾಡಿ. ಬಟ್ ಬೆಳಿಗ್ಗೆ ಎದ್ದು ಕೂಡಲೇ ಈ ಒಂದು ಪ್ರಾಕ್ಟೀಸ್ ಏನಿದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ದ್ಯಾಟ್ ವಿಲ್ ರೂಯಿನ್ ಯುವರ್ ಡೇ. ನಿಮ್ಮ ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ನಿಮಗೆ ತುಂಬ ಇರಿಟೇಷನ್ಗೆ ಅದು ಕಾರಣ ಆಗುತ್ತೆ, ನಿಮ್ಮ ಆರೋಗ್ಯ ಹಾಳಾಗಲಿಕ್ಕೆ ಕಾರಣ ಆಗುತ್ತೆ, ಮತ್ತು ಮುಂದೆ ಅದರದ್ದು ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಅದಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ಸ್ಮೋಕಿಂಗ್ ಮಾಡೋದು ಅಥವಾ ಟೊಬ್ಯಾಕೋ ಅಡಿಕ್ಷನ್ ಇರೋರಾದರೆ ಆ ಟೊಬ್ಯಾಕೋ ಯೂಸ್ ಮಾಡುವಂಥ ಹ್ಯಾಬಿಟ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಬಿಡಲೇಬೇಕಾಗುತ್ತೆ. ಇನ್ನೊಂದು ಹ್ಯಾಬಿಟ್ ಏನಂದರೆ ಬೆಳಗ್ಗೆ ಎದ್ದು ಕೂಡಲೇ ತುಂಬ ಸ್ಟ್ರೆಸ್ಫುಲ್ ಆಗಿರುವಂಥ ಆ್ಯಕ್ಟಿವಿಟೀಸ್ ಮಾಡೋದು. ಓಕೆ, ನಿನ್ನೆ ಏನಾದರೂ ಒಂದು ಆಗಿರುತ್ತೆ, ಸೊ ಬೆಳಗ್ಗೆ ಎದ್ದು ಕೂಡಲೇ ಫೋನ್ ತೆಗೆದು ಅವರ ಹತ್ರ ಜಗಳ ಮಾಡೋದು ಅಥವಾ ಅವರ ಹತ್ರ ಬೈಯೋದು, ಅಥವಾ ಹಿಂದಿನ ದಿವಸ ಗಂಡ ಹೆಂಡತಿ ಮಧ್ಯದಲ್ಲಾಗಿರುವಂಥ ಪ್ರಾಬ್ಲಮ್ ಏನಿದೆ ಅದು ಬೆಳಗ್ಗೆ ಎದ್ದು ಕೂಡಲೇ ನೆನಪಾಗುತ್ತೆ. ಓ, ನಾನು ಈ ಪಾಯಿಂಟ್ ಹೇಳಲಿಕ್ಕೆ ನನಗೆ ಮರ್ತೋಯ್ತು ಅಂತ ಹೇಳಿ ಅದರ ಬಗ್ಗೆ ಮಾತಾಡಿ ಜಗಳ ಮಾಡುವಂಥ ಹ್ಯಾಬಿಟ್ ಇದ್ದರೆ ಅದು ನಿಲ್ಲಿಸಬೇಕು. ಸೊ ಆ ಥರ ಏನೇ ಡಿಸ್ಕಷನ್ಸ್ ಇದ್ದರೂ ನಿಮಗೆ ಲೇಟೆಸ್ಟ್ ಸ್ಟೇಜಸಲ್ಲಿ ನಿಮಗೆ ಏನು ಮಾಡಲಿಕ್ಕಾಗುತ್ತೆ ಅದನ್ನು ಮಾತಾಡಲಿಕ್ಕಾಗುತ್ತೆ. ಬಟ್ ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಬಾಡಿ ಈಸ್ ನಾಟ್ ರೆಡಿ, ಆ ಸ್ಟ್ರೆಸ್ಸನ್ನು ಫೇಸ್ ಮಾಡುವಷ್ಟು ರೆಡಿ ಆಗಿಲ್ಲ ನಮ್ಮ ಬಾಡಿ. ಯಾಕೆಂದರೆ ತುಂಬ ರಿಲ್ಯಾಕ್ಸ್ಡ್ ಆಗಿ ಒಳ್ಳೆ ನಿದ್ರೆಯಿಂದ ಎದ್ದು ಕೂಡಲೇ ನಾವು ಆ ಬಾಡಿಯನ್ನು ಟ್ಯೂನ್ ಮಾಡಬೇಕು. ಸ್ಲೋಲಿ ನಾವು ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸಿಗೆ ಬರಬೇಕು. ಅದು ಬಿಟ್ಟು ಸಡನ್ಲಿ ಎದ್ದು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಇಡೀ ದಿವಸ ಹಾಳಾಗಿರುತ್ತೆ, ನೀವು ಫುಲ್ಲು ಸ್ಟ್ರೆಸ್ಫುಲ್ ಆಗಲಿಕ್ಕೂ ಕೂಡ ಇದು ಮೇನ್ ರೀಸನ್ ಆಗಿರುತ್ತೆ. ಸೊ ನಿಮಗೆ ಬೆಳಗ್ಗೆ ಎದ್ದು ಕೂಡಲೇ ದ ಬೆಸ್ಟ್ ಏನಂದರೆ ನೀವು ನೇಚರ್ಸ್ ವಾಶ್ರೂಮಲ್ಲಿ ಹೋದ್ಮೇಲೆ ಹೊರಗಡೆ ಎಲ್ಲಾದರೂ ನಿಧಾನಕ್ಕೆ ವಾಕಿಂಗ್ ಹೋಗಿ ನೀವು ಸುತ್ತಲೂ ಇರುವ ಆ್ಯಕ್ಟಿವಿಟೀಸನ್ನು ನೋಟ್ ಮಾಡಿ ಬಂದಮೇಲೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಚೆನ್ನಾಗಿ ವ್ಯಾಯಾಮ ಮಾಡಿ. ಇದಾದಮೇಲೆ ನಿಮ್ಮ ಪರ್ಫಾರ್ಮೆನ್ಸೇ ಚೇಂಜ್ ಆಗಿರುತ್ತೆ. ಒಂದು ನಿಮ್ಮ ಎಕ್ಸಸೈಸ್ ಎಲ್ಲ ನೀವು ರೆಗ್ಯುಲರ್ ಮಾಡುವಾಗ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬಂದಿರುತ್ತೆ ಆ್ಯಂಡ್ ನಿಮಗೆ ಅರ್ಥ ಆಗುತ್ತೆ, ಲೈಕ್ ನಾನು ಇಷ್ಟಲ್ಲಿ ಸ್ಟ್ರೆಸ್ಫುಲ್ ಆಗಿ ಮಾಡೋದರಿಂದ 5 ಪೈಸೆದು ಬೆನಿಫಿಟ್ ನನಗಿಲ್ಲ, ನನ್ನ ಆರೋಗ್ಯ ಅಷ್ಟೇ ಹಾಳಾಗುತ್ತೆ ಬಿಟ್ಟರೆ ಏನೂ ಬೆನಿಫಿಟ್ ಇಲ್ಲ. ಬಿಕಾಸ್ ನಾವು ಇದೆಲ್ಲ ಸ್ಟ್ರೆಸ್ ಎಲ್ಲ ತಗೊಂಡು ಇಷ್ಟೆಲ್ಲ ಕೆಲಸ ಮಾಡಿ ಇದೆಲ್ಲ ಮಾಡೋದು ಯಾಕೆ? ಬಿಕಾಸ್ ನಾವು ಹ್ಯಾಪಿಯಾಗಿರಬೇಕು. ಆ ಹ್ಯಾಪಿನೆಸ್ಸೇ ನಮಗೆ ಸಿಗ್ತಾ ಇಲ್ಲ ಅಂದರೆ ಈ ಕೆಲಸ ಎಲ್ಲ ಮಾಡಿ ಏನು ಉಪಯೋಗ? ಸೊ ಹಾಗಾಗಿ ಏನು ಮಾಡಬೇಕು, ಬೆಳಗ್ಗೆ ಎದ್ದು ಕೂಡಲೇ ಆ ಸ್ಟ್ರೆಸ್ಫುಲ್ ಆಗಿರುವಂಥ ಯಾವುದೋ ಆ್ಯಕ್ಟಿವಿಟಿಗಳನ್ನು ಮಾಡಬಾರ್ದು. ಕ್ರಿಯೇಟಿವ್ ಆಗಿರುವಂಥ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಅದು ನೀವು ತುಂಬ ಚೆನ್ನಾಗಿ ಇದು ಮಾಡ್ಬೋದು. ಓಕೆ, ನೀವು ಬೆಳಗ್ಗೆ ಎದ್ದ ಮೇಲೆ ನೀವೇನೋ ಒಂದು ಮನೆ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆ ಮನೆ ಹೇಗಿರಬೇಕು ಅದರ ಬಗ್ಗೆ ಎಲ್ಲ ವಿಚಾರ ಮಾಡುವಾಗ ನಿಮ್ಗೆ ಒಳ್ಳೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ನಾವು ಮುಂದೆ ಏನು ಮಾಡಬೇಕು. ಸೊ ಸ್ಟ್ರೆಸ್ಫುಲ್ ಆಗಿರೋದನ್ನು ಬಿಟ್ಟು ಡಿಸ್ಟ್ರೆಸ್ ಮಾಡುವಂಥ ನಿನ್ನೆ ಆಗಿರುವಂಥ ಜಗಳ, ನಿನ್ನೆ ಆಗಿರುವಂಥ ಫೈಟ್, ನಿನ್ನೆ ಆಗಿರುವಂಥ ಪ್ರಾಬ್ಲಮ್ಸು ಅದರ ಬಗ್ಗೆ ವಿಚಾರ ಮಾಡದೆ ಕ್ರಿಯೇಟಿವ್ ಆಗಿ ಮುಂದೆ ಏನು ಮಾಡಲಿಕ್ಕೆ ಆಗುತ್ತೆ ಅಂತ ವಿಚಾರ ಮಾಡಿದರೆ ಅದು ಅದಕ್ಕೊಂದು ಬೆಸ್ಟ್ ಟೈಮ್ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಟೈಮ್. ಬಿಕಾಸ್ ನಮ್ಮ ಬ್ರೈನಲ್ಲಿ ಇರುವಂಥ ಹಾರ್ಮೋನ್ ಲೆವೆಲ್ಸು ಹಾಗೇ ಇರುತ್ತೆ, ನಾವು ಒಳ್ಳೆ ವಿಚಾರಗಳನ್ನು ಅವಾಗ ಥಿಂಕ್ ಮಾಡಬೇಕು. ಸೊ ನಾನು ಈಗ ಹೇಳಿರುವಂಥ ಪಾಯಿಂಟ್ಸ್ ಎಲ್ಲ ನೀವು ನೋಟ್ ಮಾಡಿರ್ಬೋದು. ಈ ತಪ್ಪುಗಳನ್ನ ನಾನು ಮಾಡ್ತಿದ್ದೆ, ಸೊ ನೀವೆಲ್ಲರೂ ಮಾಡ್ತಾ ಇರ್ಬೋದು. ಆದಷ್ಟು ನಾವು ಇದನ್ನು ಕರೆಕ್ಟ್ ಮಾಡುವ, ಅಂದರೆ ಎದ್ದು ಕೂಡಲೇ ಮೊಬೈಲ್ ಯೂಸ್ ಮಾಡೋದಿದ್ರೆ ಅದನ್ನು ಕಂಪ್ಲೀಟ್ಲಿ ಬಿಟ್ಬಿಡಿ. ಕರೆಕ್ಟಾಗಿ ಒಂದು ಟೈಮಿಗೆ ಹೇಳುವಂಥ ಒಂದು ಹ್ಯಾಬಿಟನ್ನು ಮಾಡಿ, ಎದ್ದು ಕೂಡಲೇ ಬಾಡಿ ಫ್ರೆಶ್ ಮಾಡಲಿಕ್ಕೆ ವಾಶ್ರೂಮ್ ಹೋಗುವಂಥ ಹ್ಯಾಬಿಟನ್ನು ಡೆವಲಪ್ ಮಾಡಿ, ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತಾದರೂ ಎಕ್ಸಸೈಸ್ ಮಾಡಿ. ಏನಾದರೂ ಅಡಿಕ್ಷನ್ಸ್ ಇದ್ದರೆ ಅದು ಬೆಳಗ್ಗೆ ಯೂಸ್ ಮಾಡಬೇಡಿ. ಆದಷ್ಟು ಚೆನ್ನಾಗಿ ನೀರು ಕುಡಿಯೋ ಅಭ್ಯಾಸನ ಮಾಡಿ. ನೀವು ಈ ಹೆಲ್ತಿ ಪ್ರಾಕ್ಟೀಸಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ವ್ಯಾಯಾಮ ಕೂಡ ಮಾಡಿದರೆ ನಿಮ್ಮ ಡೇ ಏನಿದೆ ತುಂಬ ಚೆನ್ನಾಗಿರುತ್ತೆ. ನಾವು ಕೆಲವರಿಗೆ ನೋಡುವಾಗ ನಮಗೆ ಅನಿಸುತ್ತಲ್ಲ, ಇಷ್ಟೆಲ್ಲ ಆ್ಯಕ್ಟಿವ್ ಆಗಿ ಹೇಗಿರ್ತಾರೆ, ಇಡೀ ದಿವಸ ಹೇಗಿರ್ತಾರೆ, ಬೆಳಗ್ಗೆ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಎನರ್ಜೆಟಿಕ್ ಆಗಿ ಕಾಣ್ತಾರೋ ಅದೇ ಎನರ್ಜಿಯಲ್ಲಿ ಸಂಜೆ ತನಕ ಕೆಲಸ ಮಾಡ್ತಾ ಇದೆ. ಸೊ ಆ ಥರ ನಿಮಗೂ ಆಗಬೇಕು ಅಂತ ಇದ್ದರೆ ನಾನೀಗ ಹೇಳಿರುವಂಥ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.